ನಮಸ್ಕಾರ. ವಿಡಿಯೋ ಸೆಷನ್‌ಗೆ ಸ್ವಾಗತ. ನಾನು ಲಾರೆನ್ಸ್ ಸರ್. ಸ್ನೇಹಿತರೆ, ಈ ಒಂದು ವಿಡಿಯೋ ಸೆಷನ್‌ನಲ್ಲಿ ಫಸ್ಟ್ ಸೆಮಿಸ್ಟರ್ ಬಿಕಾಮ್ ಫೈನಾನ್ಷಿಯಲ್ ಅಕೌಂಟಿಂಗ್ ಸಬ್ಜೆಕ್ಟ್‌ನ ಬ್ರಾಂಚ್ ಅಕೌಂಟಿಂಗ್ ಚಾಪ್ಟರ್‌ನಲ್ಲಿ ಬ್ರಾಂಚ್ ಸ್ಟಾಕ್ ಅಕೌಂಟ್‌ನ ಯಾವ ರೀತಿ ಪ್ರಿಪೇರ್ ಮಾಡೋದು ಅನ್ನೋದ್ರ ಬಗ್ಗೆ ಕಲಿಯೋಣ ಬನ್ನಿ. ಸ್ನೇಹಿತರೆ ನೋಡಿ, ಇಲ್ಲಿ ಬ್ರಾಂಚ್ ಸ್ಟಾಕ್ ಅಕೌಂಟ್‌ನ ನಾವು ಪ್ರಿಪೇರ್ ಮಾಡೋದನ್ನ ಕಲಿತೀವಿ ಈಗ. ಈ ಬ್ರಾಂಚ್ ಸ್ಟಾಕ್ ಅಕೌಂಟಲ್ಲಿ 3 ವರ್ಡ್ಸ್ ಇದಾವೆ. ಒಂದು ಬ್ರಾಂಚ್, ಇನ್ನೊಂದು ಸ್ಟಾಕ್, ಇನ್ನೊಂದು ಅಕೌಂಟ್. ಬ್ರಾಂಚ್ ಅಂದಾಗ ಇದು ಒಂದು ಶಾಖೆ. ಎಲ್ಲಿ ಬ್ರಾಂಚ್ ಇರುತ್ತೋ, ಎಲ್ಲಿ ಎಲ್ಲಿ ನಾವು ಬ್ರಾಂಚ್ ಬಗ್ಗೆ ಮಾತಾಡ್ತೀವೋ ಆ ಬ್ರಾಂಚ್‌ಗೆ ಒಂದು ಹೆಡ್ ಆಫೀಸ್ ಇರುತ್ತೆ. ಹೆಡ್ ಆಫೀಸ್ ಮತ್ತೆ ಬ್ರಾಂಚ್ ಹೆಂಗೆ ವ್ಯವಹಾರ ಮಾಡುತ್ತೆ ಅಂದ್ರೆ, ಹೆಡ್ ಆಫೀಸ್ ಅವ್ರು ಏನ್ ಮಾಡ್ತಾರೆ, ಅವ್ರ ಹತ್ರ ಇರುವಂತ ಗೂಡ್ಸ್‌ನ ಬ್ರಾಂಚ್‌ಗೆ ಕಳಿಸ್ಕೊಡ್ತಾರೆ. ಪ್ರಾಡಕ್ಟ್ಸ್‌ನ ಬ್ರಾಂಚ್ ಅವ್ರು ಅದನ್ನ ಮಾರ್ಕೆಟಲ್ಲಿ ಮಾರಿ ಬರೋ ದುಡ್ಡನ್ನ ಅವ್ರು ಏನ್ ಮಾಡ್ತಾರೆ, ಮತ್ತೆ ಹೆಡ್ ಆಫೀಸ್‌ಗೆ ಅದನ್ನ ವಾಪಸ್ ಕಳಿಸ್ಕೊಡುವಂಥದ್ದು. ಮತ್ತೆ ಈ ಬ್ರಾಂಚ್‌ಗೆ ಏನ್ ಬರುತ್ತೆ, ಹೆಡ್ ಆಫೀಸಿಂದ ಮೇನ್ ಆಗಿ ಸ್ಟಾಕ್ ಬರುವಂಥದ್ದು. ಈ ಸ್ಟಾಕ್ ಬಂದಾಗ ಅಂದ್ರೆ ಸ್ಟಾಕ್‌ನ ಎಲ್ಲಿ ಇಡ್ತೀವಿ ನಾವಿಲ್ಲಿ, ಒಂದು ಗೋಡೌನ್ ಇರುತ್ತೆ. ಅದು ಸ್ಟೋರೇಜ್ ಅನ್ಬೋದು, ಇಲ್ಲ ವೇರ್ ಹೌಸ್ ಆಗ್ಬೋದು, ಇಲ್ಲ ಗೋಡೌನ್ ಅಂತ ಬ್ರಾಂಚ್‌ದೊಂದು ಗೋಡೌನ್ ಇರುತ್ತೆ. ಈ ಗೋಡೌನಲ್ಲಿ ಹೆಡ್ ಆಫೀಸ್ ಏನೇನು ನಮಗೆ ಸ್ಟಾಕ್‌ನ ಕಳಿಸ್ಕೊಡ್ತಾರೆ, ಅದನ್ನೆಲ್ಲ ಅನ್ಲೋಡ್ ಮಾಡಿ ನೀಟಾಗಿ ಅರೇಂಜಾಗಿ ಜೋಡಿಸ್ಕೊಂಡದ್ನ ಇಲ್ಲಿ ನಾವು ಸ್ಟಾಕ್ ಮಾಡ್ಕೊಳ್ತೀವಿ. ಮತ್ತೆ ಮೂರನೇ ವರ್ಡ್ ಅಕೌಂಟ್ ಅಂತ ಇದೆ. ಅಕೌಂಟ್ ಯಾವುದೇ ಒಂದು ಅಕೌಂಟು, ಯಾವುದ್ರ ಅಕೌಂಟ್ ಇಲ್ಲಿ ಸ್ಟಾಕ್‌ನ ಅಕೌಂಟ್ ಮಾಡ್ಬೇಕು ನಾವಿಲ್ಲಿ. ಸ್ಟಾಕ್ ಅಕೌಂಟ್‌ನ ಯಾವ ರೀತಿ ಪ್ರಿಪೇರ್ ಮಾಡ್ಬೇಕಂದ್ರೆ, ಪ್ರಾಬ್ಲಮ್ ಅಲ್ಲಿ ಕೊಟ್ಟರೋ ಅಥವಾ ಕೊಟ್ಟಂತ ಇನ್ಫಾರ್ಮೇಶನ್ ಅಲ್ಲಿ ಸ್ಟಾಕ್ ಸಂಬಂಧಪಟ್ಟಂತ ಎಲ್ಲಾ ಟ್ರಾನ್ಸಾಕ್ಷನ್ ನಾವು ಜರ್ನಲೈಸಿಂಗ್ ಮಾಡಬೇಕು. ಜರ್ನಲೈಸಿಂಗ್ ಯಾಕೆ ಮಾಡ್ತೀವಿ? ಒಂದು ಡೆಬಿಟ್ ಮತ್ತೆ ಕ್ರೆಡಿಟ್ ನ ಫೈಂಡ್ ಔಟ್ ಮಾಡ್ಕೊಳ್ಳಿ. ಯಾವುದು ಡೆಬಿಟ್, ಯಾವುದು ಕ್ರೆಡಿಟ್ ಅಂತ. ಯಾವುದು ಡೆಬಿಟ್, ಯಾವುದು ಕ್ರೆಡಿಟ್ ಅಂತ ಫೈಂಡ್ ಔಟ್ ಮಾಡಬೇಕಾದ್ರೆ ನಮಗೆ 3 ಅಕೌಂಟ್ಸ್ ಇದಾವೆ. 3 ಟೈಪ್ ಆಫ್ ಅಕೌಂಟ್ ಇದೆ. ಒಂದು ಬಂದು ಪರ್ಸನಲ್ ಅಕೌಂಟು, ರಿಯಲ್ ಅಕೌಂಟು, ನಾಮಿನಲ್ ಅಕೌಂಟು. ನಮ್ಗೆ ಗೊತ್ತಿದೆ ರೂಲ್ಸು, ಮತ್ತೆ ಒಂದ್ಸರಿ ಹೇಳ್ತೀನಿ. ಪರ್ಸನಲ್ ಅಕೌಂಟ್ ಹೇಳುತ್ತೆ ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್ ಅಂತ. ರಿಯಲ್ ಅಕೌಂಟ್ ಹೇಳುತ್ತೆ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಸ್ ಗೋಸ್ ಔಟ್ ಅಂತ. ಮತ್ತೆ ನಾಮಿನಲ್ ಅಕೌಂಟ್ ಹೇಳುತ್ತೆ ಡೆಬಿಟ್ ದ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಕ್ರೆಡಿಟ್ ದ ಇನ್ಕಮ್ ಅಂಡ್ ಗೇನ್ ಅಂತ ಹೇಳುತ್ತೆ. ಇಲ್ಲಿ ನಾವು ಮಾಡ್ತಾ ಇರೋದು ಸ್ಟಾಕ್ ಅಸೆಟ್ ಆಗಿರೋದ್ರಿಂದ ಎಲ್ಲಾ ಅಸೆಟ್ಸ್ ಮತ್ತೆ ಪ್ರಾಪರ್ಟೀಸ್ ನ ಅಕೌಂಟ್ ಮಾಡುವಾಗ ನಾವೇನ್ ಮಾಡ್ತೀವಿ, ರಿಯಲ್ ಅಕೌಂಟ್ ನ ಅಪ್ಲೈ ಮಾಡ್ತೀವಿ. ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಸ್ ಗೋಸ್ ಔಟ್ ಅಂತ. ಇಲ್ಲಿ ಸ್ಟಾಕ್ ಗೋಡೌನ್ ಅಲ್ಲಿ ಮೇನ್ ಸ್ಟಾಕ್ ಅಕೌಂಟ್ ಮಾಡ್ತಾ ಇರೋದ್ರಿಂದ ನಾವೇನ್ ಮಾಡ್ಬೇಕಂದ್ರೆ, ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಸ್ ಗೋಸ್ ಔಟ್ ಅಂದ್ರೆ ಗೂಡ್ಸ್ ಕಮ್ಸ್ ಇನ್ ಮತ್ತೆ ಗೂಡ್ಸ್ ಗೋಸ್ ಔಟ್ ಬಗ್ಗೆ ಇಲ್ಲಿ ವಿಚಾರ ಮಾಡ್ಬೇಕಾಗತ್ತೆ. ಸ್ನೇಹಿತರೆ, ಈ ಒಂದು ಗೋಡೌನ್ ಅಂದಾಗ ಎಲ್ಲಿಂದ ಗೂಡ್ಸ್ ಬರುತ್ತೆ, ಆ ಗೂಡ್ಸ್ನ ನಾವು ಹೆಂಗೆ ಅದನ್ನ ಡಿಸ್ಪ್ಯಾಚ್ ಹೆಂಗೆ ಮಾರ್ತೀವಿ, ಎಲ್ಲೆಲ್ಲಿ ಹೋಯ್ತು ಅನ್ನೋದು ಆ ಲೆಕ್ಕ ಕೊಡೋದು ಇದು ಬಂದು ಸ್ಟಾಕ್ ಅಕೌಂಟ್. ನಮಗೆ ಗೋಡೌನ್ಗೆ ಎಲ್ಲಿಂದ ಬರುತ್ತೆ ಗೂಡ್ಸು, ನಾನು ಈಗಾಗಲೇ ಹೇಳ್ದೆ ನಾನು. ಒಂದು ಎಲ್ಲಿಂದ ಬರುತ್ತೆ, ಗೂಡ್ಸ್ ರಿಸೀವ್ಡ್ ಫ್ರಮ್ ಹೆಡ್ ಆಫೀಸಿಂದ ಬರುತ್ತೆ. ಹೆಡ್ ಆಫೀಸರ್ ಕಳಿಸ್ಕೊಡ್ತಾರೆ ಬ್ರಾಂಚ್ಗೆ ವಸ್ತುಗಳನ್ನ ಮಾರಿ, ನಿಮ್ಮ ಏರಿಯಾನಲ್ಲಿ ಮಾರಿ ಅಂತ. ಯಾವ ಏರಿಯಾನಲ್ಲಿ ಬ್ರಾಂಚ್ ಇರುತ್ತೋ ಆ ಒಂದು ಏರಿಯಾನಲ್ಲಿ ಮಾರ್ರಿ ಅಂತ ಅವರು ಗೂಡ್ಸ್ನ ಕಳಿಸ್ಕೊಡ್ತಾರೆ. ಇದು ಒಂದು ಮಾರ್ಗ. ನಮ್ಮ ಬ್ರಾಂಚ್ ಗೋಡೌನ್ಗೆ ಎಲ್ಲಿಂದ ಬರುತ್ತೆ ಗೂಡ್ಸ್ ಅಂದ್ರೆ ಹೆಡ್ ಆಫೀಸಿಂದ ಬರುತ್ತೆ ಅನ್ನೋದು ಒಂದು ದಾರಿ. ಎರಡನೇ ದಾರಿ ಏನಂದ್ರೆ, ಗೂಡ್ಸ್ ರಿಟರ್ನ್ ಫ್ರಮ್ ಕಸ್ಟಮರ್ಸ್. ಗೂಡ್ಸ್ ನಾವೇನ್ ಮಾಡ್ಬಿಟ್ಟಿರ್ತೀವಿ, ಹೆಡ್ ಆಫೀಸ್ ಕಳಿಸಿರೋ ಗೂಡ್ಸ್ನ ಮಾರ್ಕೆಟಲ್ಲಿ ಮಾರ್ಬಿಟ್ಟಿರ್ತೀವಿ. ಅದು ಕ್ಯಾಶ್ ಸೇಲ್ಸ್ಗಾರು ಮಾಡಿರ್ತೀವಿ, ಕ್ರೆಡಿಟ್ ಸೇಲ್ಸ್ಗಾದ್ರು ಮಾರಿರ್ತೀವಿ. ಒಟ್ಟಲ್ಲಿ ಮಾರ್ಬಿಟ್ಟಿರ್ತೀವಿ. ಅವನು ಬೈಯರ್ ಏನ್ ಮಾಡಿರ್ತಾನೆ, ನಮ್ಮ ಹತ್ರ ತಗೊಂಡೋಗಿರ್ತಾನೆ. ಅದು ವರ್ಕ್ ಆಗ್ತಾ ಇರಲ್ಲ, ನಾವು ತಗೊಂಡೋಗಿರೋ ಪ್ರಾಡಕ್ಟ್ ಇಲ್ಲ ಏನೋ ಡ್ಯಾಮೇಜ್ ಆಗ್ಬಿಟ್ಟಿದೆ ಅಂತೇಳಿ ವಾಪಸ್ ಕಳಿಸ್ಬಿಡ್ತಾನೆ. ಹಂಗೇನಾದ್ರು ಗೋಡೌನಿಂದ ನಾವು ಮಾರಿದಾಗ ಅದನ್ನ ಹೊರಗಡೆ ಹೋಗಿರುತ್ತೆ, ರಿಟರ್ನ್ ಬಂದಾಗ ಮತ್ತೆ ಗೋಡೌನ್ಗೆ ಬರುತ್ತೆ ಅಂತ ನಾವಿಲ್ಲಿ ಭಾವಿಸ್ಕೊಳ್ಬೇಕಾಗತ್ತೆ. ಸೊ ಗೋಡೌನ್ಗೆ ಎರಡು ಮಾರ್ಗಗಳಲ್ಲಿ ನಮ್ಗೆ ಏನಾಗುತ್ತೆ, ಗೂಡ್ಸ್ ಬರುತ್ತೆ. ಒಂದು ಹೆಡ್ ಆಫೀಸಿಂದ ಬರೋದು, ಮಾರಿರೋದು ವಾಪಸ್ ಬರೋದು. ಇದೆರಡೂ ಕೂಡ ಎರಡೂ ಕೇಸಲ್ಲಿ ನಾವು ಗೂಡ್ಸ್ ಕಮ್ಸ್ ಇನ್, ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಮತ್ತೆ ಇಲ್ಲಿ ಶೇಖರಣೆ ಮಾಡಿರುವಂತ ಗೂಡ್ಸ್ ಗೋಡೌನ್ ಇಂದ ಯಾವಾಗ ಹೊರಗಡೆ ಹೋಗುತ್ತೆ, ಒಂದು ನಾವು ಕ್ಯಾಶ್ ಸೇಲ್ಸ್ ಮಾಡಿದಾಗ. ಯಾರೋ ಒಂದು ಕ್ಯಾಶ್ ಕೊಡ್ತಾನೆ, ತಗೊಳಪ್ಪ ನಿನ್ ಗೂಡ್ಸ್ ಅಂದಾಗ ಗೂಡ್ಸ್ ಇಲ್ಲಿಂದ ಗೋಡೌನ್ ಇಂದ ನಾವು ಡೆಲಿವರಿ ಕೊಡ್ಬೇಕು, ಇಲ್ಲಾಂದ್ರೆ ಡಿಸ್ಪ್ಯಾಚ್ ಮಾಡಬೇಕು, ಅವಾಗ ಹೋಗುತ್ತೆ. ಕ್ರೆಡಿಟ್ ಸೇಲ್ಸ್ ಮಾಡಿದಾಗೂ ಕೂಡ ಅಷ್ಟೇನೆ, ವಸ್ತು ಹೊರಗಡೆ ಹೋಗುತ್ತೆ, ಅವನು ವಸ್ತು ತಗೊಂಡು ಹೋಗ್ತಾನೆ, ನಮ್ಮ ಗೋಡೌನ್ ಇಂದ ಹೊರಗಡೆ ಹೋಗುತ್ತೆ. ಮತ್ತೆ ಮೂರನೇ ಮಾರ್ಗ ಏನಂದ್ರೆ, ಗೂಡ್ಸ್ ರಿಟರ್ನ್ ಟು ದ ಹೆಡ್ ಆಫೀಸ್. ಗೂಡ್ಸ್ ಅವ್ರು ನಮ್ಗೆ ಇಲ್ಲಿ ಗೂಡ್ಸ್ನ ಕಳಿಸ್ಕೊಡ್ತಾರೆ. ಹೆಡ್ ಆಫೀಸ್ ಅವರು ನಮ್ಗೆ ಬ್ರಾಂಚ್ಗೆ ಗೂಡ್ಸ್ನ ಕಳಿಸ್ಕೊಡ್ತಾರೆ. ನಾವೇ ಅನ್ಲೋಡ್ ಮಾಡ್ತಾ ಇರ್ತೀವಿ. ಅನ್ಲೋಡ್ ಮಾಡೋವಾಗ ಗೊತ್ತಾಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಒಂದೋ ಎರಡೋ ಐಟಮ್ ಡ್ಯಾಮೇಜ್ ಆಗ್ಬಿಟ್ಟಿದೆ ಅಂತ. ಆ ಡ್ಯಾಮೇಜ್ ನ ಮಾರ್ಕೆಟ್ ಅಲ್ಲಿ ಮಾರಕ್ಕಾಗಲ್ಲ. ಬೆಟರ್ ಅದನ್ನೇನ್ ಮಾಡ್ಬೇಕು, ನಾವು ಹೆಡ್ ಆಫೀಸ್ಗೆ ವಾಪಸ್ ಕಳಿಸ್ಬೇಕು. ಆ ವಾಪಸ್ ಹೋಗೋದ್ರ ಅರ್ಥ ಏನಂದ್ರೆ, ನಮ್ ಗೋಡೌನ್ ಇಂದ ಮತ್ತೆ ಹೊರಗಡೆ ಹೋಯ್ತು, ಹೆಡ್ ಆಫೀಸ್ ಕಡೆ ಹೋಯ್ತು ಅಂತ. ಅದು ಮೂರನೇ ರೀತಿಯಲ್ಲಿ ಹೊರಗಡೆ ಹೋಗುತ್ತೆ ಗೂಡ್ಸು. ಮತ್ತೆ ಲಾಸ್ಟ್ ಒನ್, ಶಾರ್ಟೇಜ್ ಆಯ್ತು, ಥೆಫ್ಟ್ ಆಯ್ತು, ಫೈರ್ ಆಯ್ತು ಅಂದ್ರೆ ಅವಾಗ ಕೂಡ ಗೂಡ್ಸ್ ಹೊರಗಡೆ ಹೋಯ್ತು ಅಂತ ನಾವು ಭಾವಿಸ್ಕೊಳ್ಬೇಕು.
ಶಾರ್ಟೇಜ್ ಆಯ್ತು ಅಂದ್ರೆ ಹೆಂಗೆ ಶಾರ್ಟೇಜ್ ಆಗುತ್ತೆ? ಫಾರ್ ಎಕ್ಸಾಂಪಲ್, ನಮ್ಮ ಗೋಡನಲ್ಲಿ 100 ಪ್ರಾಡಕ್ಟ್ಸ್ ಇತ್ತು ಅನ್ಕೊಳ್ಳೋಣ. ಆಯ್ತು, ಚೆಕ್ ಮಾಡೋಣ ಅಂತ ಏನು ಮಾಡ್ತೀವಿ ನಾವು, ಸ್ಟಾಕ್ ವೆರಿಫಿಕೇಶನ್ ಮಾಡ್ತೀವಿ. ಅಲ್ಲಿ 99 ತೋರಿಸ್ತಾ ಇರುತ್ತೆ, 99 ಇರುತ್ತೆ ಪ್ರಾಡಕ್ಟು, ಆದರೆ ಅಕೌಂಟಲ್ಲಿ 100 ತೋರಿಸ್ತಾ ಇರುತ್ತೆ. ಒಂದೆಲ್ಲೋಯ್ತು ಗೊತ್ತಿಲ್ಲ. ಆ ಥರ ಏನಾದ್ರು ಶಾರ್ಟೇಜ್ ಆಗಿಬಿಟ್ರೆ ಆವಾಗ ನಾವು ಗೂಡ್ಸ್ ಒಂದು ಹೊರಗಡೆ ಹೋಗಿದೆ, ಇಲ್ಲ ಅಂದಮೇಲೆ ಹೊರಗಡೆ ಹೋಗಿದೆ ಅಂತಾನೆ ಭಾವಿಸ್ಕೊಳ್ಬೇಕಾಗತ್ತೆ. ಕಳ್ತನ ಆಯಿತು, ಯಾರೋ ಸ್ವಲ್ಪ ಎತ್ಕೊಂಡು ಹೋಗ್ಬಿಡ್ತಾರೆ, ಎತ್ಕೊಂಡು ಹೋಗ್ಬಿಟ್ರೆ ಅಂದರೆ ಹೊರಗಡೆ ಹೋದಂಗೆನೆ ಅದು. ಸೊ ಅವಾಗ ಕೂಡ ಗೋಡೌನಿಂದ ಹೊರಗಡೆ ಹೋಯ್ತು ಗೂಡ್ಸು ಅಂತಾನೆ ಭಾವಿಸ್ಕೊಳ್ಬೇಕು. ಮತ್ತು ಬೆಂಕಿ ಬಿದ್ದಾಗ, ಬೆಂಕಿ ಬಿದ್ದು ಸಮ್ ಪೋರ್ಷನ್ ಆಫ್ ಸ್ಟಾಕ್ ಏನಾದ್ರು ಡಿಸ್ಟ್ರಾಯ್ ಆದರೆ ಆ ಅಷ್ಟು ಪೋರ್ಷನ್ ನಮಗೆ ವೇಸ್ಟ್ ಆದಂಗೆನೆ. ಅದು ಅದನ್ನ ಬಿಸಾಕ್ತೀವಿ, ಅದನ್ನು ಗೋಡೌನಿಂದ ಹೊರಗಡೆ ಹೋದಂಗೆನೆ. ಈ 4 ಕೇಸಸ್ಸಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಗೋಡೌನಿಂದ ಗೂಡ್ಸು ಹೊರಗಡೆ ಹೋಗುತ್ತೆ. ಅಂದರೆ ಸಿಂಪಲ್ ಆಗಿ ಹೇಳ್ತೀನಿ, ಗೋಡೌನ್ಗೆ ಎಲ್ಲಿಂದ ಗೂಡ್ಸ್ ಬರುತ್ತೆ? ಹೆಡ್ ಆಫೀಸಿಂದ ಬರಬೇಕು, ಇಲ್ಲ ಮಾರಿರೋದು ವಾಪಸ್ ಬರಬೇಕು. ಯಾವಾಗ ಯಾವಾಗ ಹೋಗುತ್ತೆ? ಕ್ಯಾಶ್ ಸೇಲ್ಸ್ ಮಾಡಿದ್ರೆ ಹೊರಗಡೆ ಹೋಗುತ್ತೆ, ಕ್ರೆಡಿಟ್ ಸೇಲ್ಸ್ ಮಾಡಿದ್ರೆ ಹೊರಗಡೆ ಹೋಗುತ್ತೆ, ಏನೋ ಹೆಡ್ ಆಫೀಸ್ಗೆ ವಾಪಸ್ ಕಳಿಸಿದ್ರೆ ಹೊರಗಡೆ ಹೋಗುತ್ತೆ, ಮತ್ತು ಶಾರ್ಟೇಜು, ಥೆಫ್ಟ್ ಟು ಫೈರ್ ಅಂತ, ಇದು 3 ಕೇಸಲ್ಲಿ ಗೂಡ್ಸ್ ಗೋಸ್ ಔಟ್ ಅಂತ ನಾವು ಇದನ್ನ ಅನ್ಕೊಳ್ಬೇಕಾಗತ್ತೆ. ನಾನು ಇಷ್ಟೊತ್ತು ನಿಮ್ಗೆ ಏನು ಹೇಳಿದೆ ಅದು ನಿಮ್ಗೆ ಅರ್ಥ ಆಗಿದ್ರೆ, ಬ್ರಾಂಚ್ ಸ್ಟಾಕ್ ಅಕೌಂಟ್ನ ಮಾಡೋದು ತುಂಬ ಈಸಿ. ಬನ್ನಿ ಬ್ರಾಂಚ್ ಸ್ಟಾಕ್ ಅಕೌಂಟ್ ಯಾವ ಥರ ಪ್ರಿಪೇರ್ ಮಾಡೋದು ಅಂತ ಹೇಳೋಣ. ಅಕೌಂಟ್ ಅಂದಾಗ ಒಂದು ಡೆಬಿಟ್ ಮತ್ತು ಒಂದು ಕ್ರೆಡಿಟ್ ಸೈಡ್ಸ್ ಇರೋದು ಗೊತ್ತಿದೆ ನಿಮಗೆ. ಮತ್ತು ಹೆಡ್ಡಿಂಗ್ ಆಫ್ ದ ಕಾಲಮ್ಸ್, ಕ್ಯಾಪ್ಷನ್ಸ್ ಏನಂದರೆ ಪರ್ಟಿಕ್ಯುಲರ್ಸ್ ಅಮೌಂಟ್. ಬನ್ನಿ ಸರ್ ಸ್ಟಾರ್ಟ್ ಮಾಡೋಣ. ಯಾವ್ದಾರು ಅಕೌಂಟ್ ಓಪನ್ ಮಾಡ್ಬೇಕಾದ್ರೆ ನಾವು ಓಪನಿಂಗ್ ಬ್ಯಾಲೆನ್ಸ್ ಬರೀಬೇಕಾಗತ್ತೆ. ಒಂದು ವೇಳೆ ಈ ಸ್ಟಾಕ್ ಈ ವರ್ಷದ ಎಂಟ್ರಿ ಮಾಡ್ತಾ ಇರೋದು ನಾವು, ಹೋದ ವರ್ಷ ಏನಾದ್ರು ಸ್ಟಾಕ್ ಉಳ್ಕೊಂಬಿಟ್ಟಿದ್ರೆ ಓಪನಿಂಗ್ ಎಂಟ್ರಿ ಬರ್ಕೊಳ್ಬೇಕಾಗತ್ತೆ. ಸೊ ಯಾವ ಕಡೆ ಬರೀತೀರಾ? ಡೆಬಿಟ್ ಸೈಡ್ ಬರೀತೀರಾ, ಕ್ರೆಡಿಟ್ ಸೈಡ್ ಬರೀತೀರಾ? ಯಾರಾದರೂ ನಿಮಗೆ ಯಾವ್ದಾದ್ರು ಅಕೌಂಟ್ ಓಪನ್ ಮಾಡಿ ಅಂತ ಹೇಳಿದ್ರೆ ಓಪನಿಂಗ್ ಯಾವ ಕಡೆ ಮಾಡ್ಬೇಕಂದ್ರೆ ನಾವು ಬ್ಯಾಲೆನ್ಸ್ ಶೀಟ್ನಾಗ ಜ್ಞಾಪಕ ಮಾಡ್ಕೊಬೇಕು. ಬ್ಯಾಲೆನ್ಸ್ ಶೀಟಲ್ಲಿ ಏನಾಗಿರುತ್ತೆ, ಅಸೆಟ್ ಸೈಡು ಲಯಬಿಲಿಟಿ ಸೈಡ್ ಅಂತ ಇರುತ್ತೆ. ಅಸೆಟ್ ಸೈಡು ನನ್ನ ಬಲಭಾಗದಲ್ಲಿ ಇರುತ್ತೆ, ಮತ್ತು ಲಯಬಿಲಿಟೀಸ್ ನನ್ನ ಎಡಭಾಗದಲ್ಲಿ ಇರುತ್ತೆ. ಇಲ್ಲಿ ಅಸೆಟ್ಸ್, ಯಾವ ಅಸೆಟ್ಸು? ಅದು ಬಿಲ್ಡಿಂಗ್ ಆಗ್ಬೋದು, ಮಿಷನರಿ ಆಗ್ಬೋದು, ಇನ್ವೆಸ್ಟ್ಮೆಂಟ್ ಆಗ್ಬೋದು, ಇಲ್ಲಾಂದ್ರೆ ಡೆಟಾರ್ಸ್ ಆಗ್ಬೋದು, ಸ್ಟಾಕ್ ಆಗ್ಬೋದು, ಕ್ಯಾಶ್ ಇನ್ ಹ್ಯಾಂಡ್ ಆಗ್ಬೋದು, ಯಾವುದಾದ್ರೂ ಅಸೆಟ್ ಇರಲಿ. ಈ ಅಸೆಟ್ ಕಡೆ ಇರುವಂಥ ಎಲ್ಲ ಅಸೆಟ್ಸು ಅಕೌಂಟ್ ಓಪನ್ ಮಾಡಿದಾಗ ಸ್ಟಾರ್ಟ್ ಆಗೋದು ಅದ್ರ ಆಪೋಸಿಟ್ ಸೈಡ್, ಅಂದರೆ ಎಡಭಾಗದಲ್ಲಿ ಅಂದರೆ ನಮ್ಮ ಎಡಭಾಗ ಏನಿದೆ ಡೆಬಿಟ್ ಸೈಡ್ ಇದೆ, ಡೆಬಿಟ್ ಸೈಡಲ್ಲಿ ಅದು ಎಂಟರ್ ಆಗುತ್ತೆ, ಈ ಕಡೆಯಿಂದ ಸ್ಟಾರ್ಟ್ ಆಗುತ್ತೆ. ಅದೇನಾದರೂ ಲಯಬಿಲಿಟಿ ಸೈಡ್, ನನ್ನ ಎಡಭಾಗದಲ್ಲಿ ಲಯಬಿಲಿಟೀಸ್ ಇರುತ್ತಲ್ಲ, ಏನೇನೋ ಶೇರ್ ಕ್ಯಾಪಿಟಲ್ ಅಕೌಂಟ್ ಆಗ್ಬೋದು, ಇಲ್ಲ ಫಾರ್ ಫ್ಯೂಚರ್ ಅಕೌಂಟ್ ಆಗ್ಬೋದು, ಇಲ್ಲ ಯಾವುದೋ ರಿಸರ್ವ್ಸ್ ಅಕೌಂಟ್ ಆಗ್ಬೋದು, ಡಿಬೆಂಚರ್ ಅಕೌಂಟ್ ಆಗ್ಬೋದು, ಇಲ್ಲ ಕ್ರೆಡಿಟರ್ಸ್ ಅಕೌಂಟ್ ಆಗ್ಬೋದು, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಆಗ್ಬೋದು, ಯಾವ್ದಾದ್ರು ಒಂದು ಅಕೌಂಟ್ನ ಓಪನ್ ಮಾಡಿ ನಿಮ್ಗೆ ಏನು ಹೇಳಿದ್ರೆ ಅದು ಲಯಬಿಲಿಟಿ ಆಗಿದ್ರೆ ಅದು ಆಪೋಸಿಟ್ ಸೈಡಲ್ಲಿ, ಅಂದರೆ ಅದು ಎಡಗಡೆ ಇತ್ತು ಬಲಭಾಗದಲ್ಲಿ, ನಮ್ಮ ಬಲಭಾಗ ಅಂದರೆ ಕ್ರೆಡಿಟ್ ಸೈಡ್ ಬರುತ್ತೆ. ಸೊ ಕ್ರೆಡಿಟ್ ಸೈಡ್ ಏನಾಗುತ್ತೆ, ಅದು ಕ್ರೆಡಿಟ್ ಸೈಡಲ್ಲಿ ನಾವು ಸ್ಟಾರ್ಟ್ ಮಾಡ್ತೀವಿ. ಸೊ ಇಲ್ಲಿ ಸ್ಟಾಕು ಆ ಸೈಡ್ ಬಲಗಡೆ ಇರುತ್ತೆ ಬ್ಯಾಲೆನ್ಸ್ ಶೀಟಲ್ಲಿ, ಸೊ ಸ್ಟಾರ್ಟ್ ಆಗೋದು ಎಡಭಾಗದಲ್ಲಿ. ಸೊ ಬನ್ನಿ ಎಡಭಾಗದಲ್ಲಿ ಅಂದರೆ ಡೆಬಿಟ್ ಸೈಡ್ ಸ್ಟಾರ್ಟ್ ಮಾಡೋಣ. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್, ಓಪನಿಂಗ್ ಸ್ಟಾಕ್ ಇದ್ರೆ ಬರ್ಕೊಳ್ಳೋದು, ಇಲ್ಲಾಂದ್ರೆ ಡ್ಯಾಶ್ ಅಂತ ಹಾಕೊಳ್ಳೋದು. ಇದು ಹೋದ ವರ್ಷದ್ದು ಬ್ಯಾಲೆನ್ಸ್ ಬರ್ಕೊಂಡಿದ್ದಾಯ್ತು. ಈ ವರ್ಷ ನಮ್ಮ ಗೋಡೌನ್ಗೆ ಎಷ್ಟು ಹೆಡ್ ಆಫೀಸಿಂದ ಬಂತು, ಎಷ್ಟು ಹೊರಗಡೆಯಿಂದ ಮಾರಿರೋದು ವಾಪಸ್ ಬಂತು, ಹೆಂಗೆ ನಾವು ಹೊರಗಡೆ ಕಳಿಸಿದ್ದೀವಿ. ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಸ್ ಗೋಸ್ ಔಟ್. ಡೆಬಿಟ್ ವಾಟ್ ಕಮ್ಸ್ ಇನ್ ಏನೇನು ಬಂತು ಅದನ್ನೆಲ್ಲ ಡೆಬಿಟ್ ಸೈಡ್ ಬರೀರಿ, ಡೆಬಿಟ್ ವಾಟ್ ಕಮ್ಸ್ ಇನ್. ಕ್ರೆಡಿಟ್ ವಾಸ್ ಗೋಸ್ ಔಟ್, ಏನೇನು ಕ್ರೆಡಿಟ್ 4 ರೀತಿಯಲ್ಲಿ ಹೊರಗಡೆ ಹೋಗಿದೆ ಅದು 4 ಈ ಕಡೆ ಬರೆದು ಬಿಟ್ರೆ ನಮ್ಮ ಬ್ರಾಂಚ್ ಅಕೌಂಟ್ ಕ್ಲೋಸ್ ಆಗಿಬಿಡುತ್ತೆ. ಸೊ ಬರೋಣ ಬನ್ನಿ ಇಲ್ಲಿ. ಗೂಡ್ಸ್ ಇಶ್ಯೂ ಫ್ರಮ್ ಗೂಡ್ಸ್ ನಮ್ಗೆ ಎಲ್ಲಿಂದ ಬರುತ್ತೆ? ಗೋಡನ್ಗೆ ಗೂಡ್ಸು ಹೆಡ್ ಆಫೀಸಿಂದ ಬರುತ್ತೆ. ಸ್ನೇಹಿತರೆ ಒಂದು ವಿಷಯ ನಿಮ್ಗೆ ಜ್ಞಾಪಕ ಇರಲಿ, ಬ್ರಾಂಚ್ ಅಕೌಂಟಲ್ಲಿ ನಾವೇನು ಮಾಡ್ತೀವಿ ಅಂದರೆ ಹೆಡ್ ಆಫೀಸಿಂದ ಗೂಡ್ಸು ಬ್ರಾಂಚ್ಗೆ ಬರುತ್ತೆ. ಬ್ರಾಂಚಿಂದ ರಿಟರ್ನ್ ಏನಾದ್ರು ಮಾಡಿದ್ರೆ ವಾಪಸ್ ಕಳಿಸಿದ್ರೆ ಅದು ಹೆಡ್ ಆಫೀಸ್ಗೆ ಹೋಗುತ್ತೆ. ಗೂಡ್ಸು ಹೆಡ್ ಆಫೀಸಿಂದ ಬ್ರಾಂಚ್ಗಾದರೂ ಬರಲಿ, ಬ್ರಾಂಚಿಂದ ಹೆಡ್ ಆಫೀಸ್ಗೆ ರಿಟರ್ನ್ ಆದರೂ ಆಗಲಿ, ಇದೆರಡೂ ಟ್ರಾನ್ಸಾಕ್ಷನ್ ನಾವು ಒಂದು ಸಿಂಗಲ್ ಅಕೌಂಟಲ್ಲಿ ಮೇಂಟೈನ್ ಮಾಡ್ತೀವಿ. ಆ ಅಕೌಂಟ್ ಏನಂತ ಕರಿತೀವಿ ಅಂದರೆ ಗೂಡ್ಸ್ ಅಂಡ್ ಟು ಬ್ರಾಂಚ್ ಅಕೌಂಟ್ ಅಂತ. ಅದೇ ಹೆಸರು ಬರಿಬೇಕು. ನೀವು ಹೆಡ್ ಆಫೀಸಿಂದ ಬ್ರಾಂಚ್ಗೆ ಕಳಿಸೋವಾಗೂ ಅಕೌಂಟ್ ಬರೆಯುವಾಗ ಗೂಡ್ಸ್ ಅಂಡ್ ಟು ಬ್ರಾಂಚ್ ಅಕೌಂಟ್ ಅಂತ ಬರ್ಕೊಳ್ಬೇಕು, ರಿಟರ್ನ್ ಮಾಡೋವಾಗ ಕೂಡ ಗೂಡ್ಸ್ ಅಂಡ್ ಟು ಬ್ರಾಂಚ್ ಅಕೌಂಟ್ ಅಂತಲೇ ಬರ್ಕೊಳ್ಬೇಕು. ನಾನು ಹಂಗೆ ಬರ್ಕೊಳ್ತೀನಿ ನೋಡಿ, ಟು ಗೂಡ್ಸ್ ಅಂಡ್ ಟು ಬ್ರಾಂಚ್ ಅಕೌಂಟ್ ಬ್ರಾಕೆಟಲ್ಲಿ ಹೇಳ್ತೀನಿ, ಗೂಡ್ಸ್ ಇಶ್ಯೂ ಫ್ರಮ್ ದ ಹೆಡ್ ಆಫೀಸ್. ಎಷ್ಟು ಬಂತು ಇಲ್ಲಿ? ಗೂಡ್ಸ್ ಕಮ್ಸ್ ಇನ್ ಅಂದಾಗ ಡೆಬಿಟ್ ಸೈಡ್ ಬರೀತಾ ಇದ್ದೀನಿ, ಅಮೌಂಟು ಬರ್ಕೊಂಡಿದ್ದಾಯ್ತು. ಎರಡನೇದೇನು ಹೆಂಗ್ ಬರುತ್ತೆ ನಂಗೆ ಗೋಡನ್ಗೆ ಗೂಡ್ಸ್ ರಿಟರ್ನ್ ಫ್ರಮ್ ಕಸ್ಟಮರ್ಸ್, ಟು ಗೂಡ್ಸ್ ರಿಟರ್ನ್ ಫ್ರಮ್ ಕಸ್ಟಮರ್ಸ್. ಅದು ಕ್ಯಾಶ್ ಸೇಲ್ಸ್ಗಾದ್ರೂ ಆಗಿರ್ಬೋದು, ಇಲ್ಲ ಕ್ರೆಡಿಟ್ ಸೈಡ್ ಮಾಡಿಯಾದ್ರೂ ಆಗಿರ್ಬೋದು, ಒಟ್ಟಲ್ಲಿ ಸೇಲ್ ಆದಮೇಲೆ ಸೇಲ್ಸ್ ರಿಟರ್ನ್ ಬಂತಂದ್ರೆ ಆ ಸೇಲ್ಸ್ ರಿಟರ್ನ್ ನಾವು ಗೂಡ್ಸ್ ಕಮ್ಸ್ ಇನ್ ಅಂತ ಟ್ರೀಟ್ ಮಾಡಬೇಕಾಗತ್ತೆ. ಸೊ ಡೆಬಿಟ್ ವಾಟ್ ಕಮ್ಸ್ ಇನ್ ಬರ್ತಿದ್ದಾಯ್ತು. ಕ್ರೆಡಿಟ್ ವಾಸ್ ಗೋಸ್ ಔಟ್, ಏನೇನು ಯಾವಾಗ ಹೋಯ್ತು? ಒಂದು ಕ್ಯಾಶ್ ಸೇಲ್ಸ್ ಮಾಡಿದಾಗ, ಕ್ಯಾಶ್ ಸೇಲ್ಸ್ ಆದಾಗ ಟ್ರಾನ್ಸಾಕ್ಷನ್ ಏನಾಗುತ್ತೆ, ಯಾರೊಬ್ಬ ಬಂದು ನಮಗೆ ಕ್ಯಾಶ್ ಕೊಡ್ತಾನೆ,
ಕ್ಯಾಶ್ ನನ್ನ ಬ್ರಾಂಚ್ಗೆ ಬರ್ತಾ ಇದೆ. ಡೆಬಿಟ್ ವಾಟ್ ಕಮ್ಸ್ ಇನ್ ಕ್ಯಾಶ್ ಅಕೌಂಟ್ ಡೆಟಾರ್. ಟು ನಮ್ಮಿಂದ ಹೋಗ್ತಾ ಇರೋದೇನು ಸ್ಟಾಕ್. ಕ್ರೆಡಿಟ್ ವಾಸ್ ರಿಯಲ್ ಅಕೌಂಟ್, ಕ್ರೆಡಿಟ್ ವಾಸ್ ಗೋಸ್ ಔಟ್. ಸ್ಟಾಕ್ ಹೋಗ್ತಾ ಇರೋದು ಸ್ಟಾಕ್ ಅಕೌಂಟ್. ಸೊ ಬಂದಿದ್ದು ಕ್ಯಾಶ್, ಹೋಗಿದ್ದು ಸ್ಟಾಕ್. ಸೊ ಕ್ಯಾಶ್ ಅಕೌಂಟ್ ಡೇಟಾ ಟು ಸ್ಟಾಕ್ ಅಕೌಂಟ್. ಇಲ್ಲಿ ಹೆಡ್ಡಿಂಗ್ ಅಲ್ಲಿ ಟು ಸ್ಟಾಕ್ ಅಂತ ಇರೋದ್ರಿಂದ, ಸ್ಟಾಕ್ ಅಕೌಂಟ್ ಟು ಹೆಡ್ಡಿಂಗ್ ಆಗಿರೋದ್ರಿಂದ ಅದರ ಆಪೋಸಿಟ್ ಬೈ ಅಂತ ನಾವೇನು ಬರಿತೀವಿ, ಬೈ ಕ್ಯಾಶ್ ಅಕೌಂಟ್. ಅದನ್ನ ಕ್ಯಾಶ್ ಸೇಲ್ಸ್ ಅಂತ ಅಮೌಂಟ್ನ ಬೇಕಾದ್ರೆ ನಾವು ಬ್ರಾಕೆಟ್ ಅಲ್ಲಿ ಬರ್ಕೊಳ್ಬಹುದು. ಎರಡನೇ ರೀತಿಯಲ್ಲಿ ಯಾವಾಗ ಹೋಗುತ್ತೆ ಗೋಡನಿಂದ ಗೂಡ್ಸು, ಕ್ರೆಡಿಟ್ ಸೇಲ್ ಆದಾಗ. ಸಾಲಕ್ಕೆ ಮಾಡಿದಾಗ ಯಾರೋ ಒಬ್ಬ ಸಾಲಗಾರ ಬರ್ತಾನೆ, ಸಾಲ ಕೊಡಿ ಅಂತ ಸಾಲಕ್ಕೆ ತಗೊಳಕ್ಕೆ. ನಮ್ದೇ ಸ್ಕೀಮ್ ಇರುತ್ತೆ, ಬಂದಿರ್ತಾನೆ ಅವನು. ಅವ್ನು ಏನೇನು ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಅವನಿಗೆಲ್ಲ ಲೆಕ್ಕ ಮಾಡಿ, ಇಷ್ಟು ವಸ್ತು ಆಗುತ್ತಪ್ಪ, ಇಷ್ಟು ಬಡ್ಡಿ ಆಗುತ್ತೆ, ಇಷ್ಟು ಇನ್ಸ್ಟಾಲ್ಮೆಂಟ್, ಇಷ್ಟು ಅಮೌಂಟ್ ಕೊಡಬೇಕಂತ ಎಲ್ಲ ಅವನಿಗೆ ಅಕೌಂಟ್ ಎಲ್ಲ ಅವನಿಗೆ ತಿಳುವಳಿಗೆ ಹೇಳ್ಬಿಟ್ಟು ಗೂಡ್ಸ್ನ ಕಳಿಸ್ಕೊಡ್ತೀವಿ. ಕೊಡೋವಾಗ ಏನು ಮಾಡ್ತೀವಿ, ಸಾಲಗಾರದು ಹೆಸರು ಬರ್ಕೊಳ್ತೀವಿ. ಒಬ್ಬ ಸಾಲಗಾರ ಆದರೆ ಡೈರೆಕ್ಟಾಗಿ ಇಲ್ಲಿ ನಾವು ಅವನ ಹೆಸರು ಬರಿಬೋದು. 10 ಜನ ಆದರೆ 10 ಜನ ಹೆಸರು ಬರಿಬೋದು. 100 ಜನ 1000 ಜನ ಇದ್ದಾಗ ಎಲ್ಲರ ಹೆಸರು ಬರೆಯೋಕ್ಕಾಗೋದಿಲ್ಲ. ಸೊ ಅವಾಗೇನು ಮಾಡ್ತೀವಿ ಅಂದ್ರೆ, ಎಲ್ಲ ಸಾಲಗಾರ ಯಾರ್ಯಾರು ನಮ್ಮ ಹತ್ರ ಸಾಲ ತಗೊಂಡೋದ್ರು ಅವ್ರನ್ನೆಲ್ಲ ಒಟ್ಟಾರೆಯಾಗಿ ಸಾಲಗಾರರು ಅಂದರೆ ಡೆಟಾರ್ಸ್, ನಮ್ಮಿಂದ ಸಾಲ ಪಡೆದವ್ರ ಗ್ಯಾಂಗ್, ಗುಂಪು, ಅದನ್ನ ನಾವು ಡೆಟಾರ್ಸ್ ಅಂತ ಕರಿತೀವಿ. ಸೊ ಡೆಟಾರ್ಸ್ ತಗೊಂಡೋಗ್ತಾನೆ ಗೂಡ್ಸಿವಾಗ. ಸಾಲಕ್ಕೆ ತಗೊಂಡೋದ್ರೆ ಸಾಲಗಾರ ತಗೊಂತಾ ಇದ್ದಾನೆ. ಡೆಟಾರ್, ಡೆಟಾರ್ ಅಂದ್ರೆ ಪರ್ಸನಲ್ ಅಕೌಂಟ್. ಡೆಬಿಟ್ ದ ರಿಸೀವರ್, ಅವ್ನು ರಿಸೀವ್ ಮಾಡ್ತಾ ಇರೋದು ಗೂಡ್ಸು. ಡೆಟಾರ್ ಅಕೌಂಟ್ ಡೆಟಾರ್, ಡೆಬಿಟ್ ದ ರಿಸೀವರ್, ಡೆಬಿಟರ್ ಅಕೌಂಟ್ ಡೆಟಾರ್. ಟು ನಮ್ಮಿಂದ ಹೋಗ್ತಾ ಇರೋದು ಸ್ಟಾಕ್, ಕ್ರೆಡಿಟ್ ವಾಸ್ ಗೋಸ್ ಔಟ್. ಹಾಗಾದ್ರೆ ಜನರಲ್ ಎಂಟ್ರಿ ಬರುತ್ತೆ ಅಂದ್ರೆ ಕ್ರೆಡಿಟ್ ಸೇಲ್ಸ್ ಮಾಡಿದಾಗ ಡೆಟಾರ್ಸ್ ಅಕೌಂಟ್ ಡೆಟಾರ್ ಟು ಸ್ಟಾಕ್ ಅಂತ ಬರುತ್ತೆ. ಹಾಗಾದ್ರೆ ಇಲ್ಲಿ ಟು ಸ್ಟಾಕ್ ಹೆಡ್ಡಿಂಗ್ ಆಗಿರೋದ್ರಿಂದ ಟು ಇಲ್ಲೇನ್ ಬರಿತೀವಿ, ಬೈ ಡೆಟಾರ್ಸ್ ಅಕೌಂಟ್ ಅಂತ ಬರಿತೀವಿ. ಬ್ರಾಕೆಟ್ ಅಲ್ಲಿ ಬೇಕಂದ್ರೆ ಕ್ರೆಡಿಟ್ ಸೇಲ್ಸ್ ಅಂತ ನಾವು ತೋರಿಸ್ಕೊಳ್ಬಹುದು. ಮೂರನೇ ರೀತಿ, ಗೂಡ್ಸ್ ರಿಟರ್ನ್ ಟು ಹೆಡ್ ಆಫೀಸ್. ಬ್ರಾಂಚ್ ಇಂದ ಹೆಡ್ ಆಫೀಸ್ನ ಬ್ರಾಂಚ್ ಇಂದ ಹೆಡ್ ಆಫೀಸ್ಗೆ ರಿಟರ್ನ್ ಮಾಡ್ತಾ ಇರೋದು. ನಾನು ಹೇಳಿದೆ, ಹೆಡ್ ಆಫೀಸಿಂದ ಬ್ರಾಂಚ್ಗಾದ್ರೂ ಬರಲಿ, ಬ್ರಾಂಚ್ ಇಂದ ಹೆಡ್ ಆಫೀಸ್ಗಾದ್ರೂ ಬರಲಿ, ನಾವೇನಂತ ತಗೊಂಡು ಬರಿತೀವಿ, ನಾವು ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್ ಅಂತಾನೆ ಬರಿತೀವಿ. ಬ್ರಾಕೆಟ್ ಅಲ್ಲಿ ಬೇಕಂದ್ರೆ ರಿಟರ್ನ್ ಆಗಿದೆ ಅಂತ ಬರಿಬೋದು ನೀವು. ಗೂಡ್ಸ್ ರಿಟರ್ನ್ ಟು ಹೆಡ್ ಆಫೀಸ್ ಅಂತ ಮೆನ್ಷನ್ ಮಾಡಬಹುದು. ಮತ್ತೆ ನಾಲ್ಕನೇ ಕೆಲಸ ಏನಂದ್ರೆ ಶಾರ್ಟೇಜ್, ಥೆಫ್ಟ್ ಮತ್ತೆ ಫೈರ್. ಸ್ನೇಹಿತರೆ, ಇದು ಶಾರ್ಟೇಜ್, ಥೆಫ್ಟ್, ಫೈರ್ ಅಂದಾಗ ನೀವು ಶಾರ್ಟೇಜ್ ಆಗಿದ್ರೆ ಶಾರ್ಟೇಜ್ ಅಂತ, ಲಾಸ್ ಫ್ರಮ್ ಶಾರ್ಟೇಜ್ ಅಂತ ಬರೀರಿ. ಮೆಟೀರಿಯಲ್ ಶಾರ್ಟೇಜ್ ಅಂತ ಬರೀರಿ. ಥೆಫ್ಟ್ ಆಗಿದ್ರೆ ಥೆಫ್ಟ್ ಬೈ ಲಾಸ್ ಬೈ ಥೆಫ್ಟ್ ಅಂತ, ಇಲ್ಲ ಲಾಸ್ ಬೈ ಫೈರ್ ಅಂತ. ಹೀಗೆ ಸಪ್ರೇಟ್ ಆಗಿ ಬರ್ಕೊಳ್ತೀವಿ. ಏನಿರುತ್ತೋ ಅದನ್ನ ಬರಿತೀವಿ, ಅಮೌಂಟ್ನ ಬರ್ಕೊಳ್ಬೇಕಾಗತ್ತೆ. ಸ್ನೇಹಿತರೆ, ಇಷ್ಟು ವಿಷಯ ಬಿಟ್ಟು ನಾನು ಹೇಳಿದೆ ಡೆಬಿಟ್ ವಾಟ್ ಕಮ್ಸ್ ಇನ್ ಎರಡು ಕೇಸ್ ಹೇಳಿದ್ದೀನಿ. ನಮಗೆ ಗೋಸ್ ಔಟ್ 4 ಐಟಮ್ ಹೇಳಿದ್ದೀನಿ. ಇದು ಬಿಟ್ಟರೆ ಇನ್ಯಾವುದು ಬರೋದು ಒಂದು ಚಾನ್ಸ್ ಇದೆ, ಜ್ಞಾಪಕ ಇಟ್ಕೊಳ್ಳಿ. ಇದು ಅಬ್ನಾರ್ಮಲ್ ಕೇಸ್, ಯಾವಾಗೋ ಒಂದ್ಸರಿ ಬರೋಂಥದ್ದು. ಅದೇನಂದ್ರೆ ಶಾರ್ಟೇಜ್. ನಾನು ಶಾರ್ಟೇಜ್ ಬಗ್ಗೆ ಹೇಳಿದೆ. ನಾವು ಸ್ಟಾಕ್ ವೆರಿಫಿಕೇಶನ್ ಮಾಡ್ತೀವಿ, 100 ಯೂನಿಟ್ ಇರಬೇಕಾಗಿತ್ತು, 99 ಇದೆ, 100 ಅಲ್ಲಿ 99 ಇದೆ, ಒಂದು ಮಿಸ್ ಆಯ್ತು ಅಂತ. ಏನಾಯ್ತೋ ಗೊತ್ತಿಲ್ಲ, ಅದನ್ನ ಶಾರ್ಟೇಜ್ ಅಂತ ಅಂದ್ವಿ. ಕೆಲವೊಮ್ಮೆ ಏನಾಗುತ್ತೆ, ಅಸಾಮಾನ್ಯ ಸಂದರ್ಭಗಳಲ್ಲಿ ಪರಿಸ್ಥಿತಿಗಳಲ್ಲಿ ಗೂಡ್ಸ್ ಒಂದು ಜಾಸ್ತಿ ಬರ್ತಾ ಇರುತ್ತೆ. ಇರಬೇಕಾಗಿರೋದು 100 ತೋರಿಸ್ತಾ ಇರುತ್ತೆ, ಒಂದು ಎಲ್ಲಿಂದ ಬಂದು ಗೊತ್ತಿಲ್ಲ. ಹಂಗೇನಾದ್ರು ಎಕ್ಸೆಸ್ ಬಂದ್ಬಿಟ್ಟಿದ್ರೆ ಅದನ್ನ ನಾವು ಸರ್ಪ್ಲಸ್ ಅಂತ ಹೇಳಿ, ಯಾವ ರೀತಿ ನಾವು ಶಾರ್ಟೇಜ್ ಅಂತ ಈ ಕಡೆ ಬರಿತೀವೋ, ಕ್ರೆಡಿಟ್ ಸೈಡ್ ಬರಿತೀವೋ, ಅದೇ ರೀತಿ ನಾವು ಆ ಒಂದು ಎಕ್ಸೆಸ್ ಅಥವಾ ಸರ್ಪ್ಲಸ್ನ ನಾವು ಡೆಬಿಟ್ ಸೈಡ್ ಬರಿಬೇಕಾಗತ್ತೆ. ಅದೇನಂತ ಬರೀ ಟು ಸರ್ಪ್ಲಸ್ ಆಫ್ ಸ್ಟಾಕ್. ಎಂತ ಕೇಸ್ಗಳಿಂದ ಅಬ್ನಾರ್ಮಲ್ ಕೇಸ್, ಸಾಮಾನ್ಯ ಬರೋದಿಲ್ಲ, ಅಕಸ್ಮಾತ್ ಬಂದ್ರೆ ನಾವು ಈ ಕಡೆ ಎಂಟ್ರಿ ಮಾಡ್ಬೇಕಾಗತ್ತೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಅದ್ರ ಅಮೌಂಟ್ ಇಲ್ಲಿ ತೋರಿಸ್ಬೋದು. ಸ್ನೇಹಿತರೆ, ಈಗಾಗಲೇ ನಿಮ್ಗೆ ಗೊತ್ತಾಗಿದೆ. ಇಲ್ಲಿ ನಾನು ಈ ಕಡೆ ಡೆಬಿಟ್ ವಾಟ್ ಕಮ್ಸ್ ಇನ್ ಓಪನಿಂಗ್ ಬ್ಯಾಲೆನ್ಸ್ ಬರ್ಕೊಂಡೆ, ಡೆಬಿಟ್ ವಾಟ್ ಕಮ್ಸ್ ಇನ್ ಜೊತೆಗೆ ಸರ್ಪ್ಲಸ್. ಈಗ ಕ್ರೆಡಿಟ್ ವಾಸ್ ಗೋಸ್ ಔಟ್, ಗೋಡನಿಂದ ಹೋಗೋದೆಲ್ಲ ಇಲ್ಲಿ ಎಂಟ್ರಿ ಮಾಡಿದ್ದೀನಿ. ಎರಡೂ ಅಕೌಂಟ್ನ ಕ್ಲೋಸ್ ಮಾಡೋಣ. ಯಾವ ಕಡೆ ಜಾಸ್ತಿ ಇರುತ್ತೆ, ಓಪನಿಂಗ್ ಸ್ಟಾಕ್ ಇದ್ಮೇಲೆ ಕ್ಲೋಸಿಂಗ್ ಸ್ಟಾಕ್ ಇರಲೇಬೇಕು. ಸೊ ಈ ಕಡೆ ಇನ್ನೂ ಕ್ಲೋಸಿಂಗ್ ಸ್ಟಾಕ್ ಬರ್ದಿಲ್ಲ ಅಂದ್ರೆ ಅರ್ಥ ಏನಂದ್ರೆ ಡೆಬಿಟ್ ಸೈಡೇ ಜಾಸ್ತಿ ಇದೆ ಅಂತ. ಸೊ ಡೆಬಿಟ್ ಸೈಡ್ ಟೋಟಲ್ ಮಾಡ್ಕೊಳ್ಳಿ. ಟೋಟಲ್ ಅಂದ್ರೆ ಓಪನಿಂಗ್ ಸ್ಟಾಕ್ ಬರ್ಕೊಳ್ಳೋದು, ಗೂಡ್ಸ್ ಸೆಂಟ್ ಬ್ರಾಂಚು, ಮತ್ತೆ ಮೂರನೇದು ರಿಟರ್ನ್ ಫ್ರಮ್ ಕಸ್ಟಮರ್ಸು, ಮತ್ತೆ ಸರ್ಪ್ಲಸ್. ಇದು 4 ಟೋಟಲ್ ಮಾಡ್ಕೊಂಡ್ರೆ ಒಂದು ಟೋಟಲ್ ಬರುತ್ತೆ. ಈ ಟೋಟಲ್ ಮಾಡ್ಕೊಂಡ್ಮೇಲೆ ರೈಟ್ ಇನ್ ದ ಸೇಮ್ ಟೋಟಲ್ ಅಂತ ಅಮೌಂಟ್ ಅಂತ ಅನದರ್ ಸೈಡ್ ಫೈಂಡ್ ಔಟ್ ದ ಬ್ಯಾಲೆನ್ಸ್. ಸೊ ಈ ಟೋಟಲ್ ಇಂದ ಈ 4 ನಮ್ಮನ್ನ ಲೆಸ್ ಮಾಡಿ, ಈ ಬಂದಂತ ಟೋಟಲ್ ಇಂದ ಕ್ಯಾಶ್ ಸೇಲ್ಸು, ಕ್ರೆಡಿಟ್ ಸೇಲ್ಸು, ಗೂಡ್ಸ್ ಸೆಂಟ್ ಬ್ರಾಂಚು, ಅದು 4 ಕ್ಲೋಸ್ ಮಾಡಿ. ಕ್ಲೋಸ್ ಮಾಡಿದಾಗ ನಿಮಗೆ ಒಂದು ಅಮೌಂಟ್ ಬರುತ್ತೆ. ಆ ಅಮೌಂಟ್ನ ನಾವೇನಂತ ಕರಿತೀವಿ ಅಂದ್ರೆ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಕ್ಲೋಸಿಂಗ್ ಸ್ಟಾಕ್ ಅಂತ ಕರಿತೀವಿ. ಇದು ಒಂದು ಬ್ಯಾಲೆನ್ಸಿಂಗ್ ಫಿಗರ್ ಆಗಿರುತ್ತೆ.
ಸೊ ಡೆಬಿಟ್ ಸೈಡು ಕ್ರೆಡಿಟ್ ಸೈಡು ತಾಳೆ ನೋಡಿದಾಗ ಅಂದರೆ ಬ್ಯಾಲೆನ್ಸ್ ಮಾಡಿದಾಗ ಡಿಫ್ರೆನ್ಸ್ ಅಮೌಂಟ್ನ ನಾವು ಕ್ಲೋಸಿಂಗ್ ಸ್ಟಾಕ್ ಅಂತ ಕರಿತೀವಿ. ಡಿಫ್ರೆನ್ಸ್ ಅಮೌಂಟ್ನ ಕ್ಲೋಸಿಂಗ್ ಸ್ಟಾಕ್ ಅಂತ ಕರಿತೀವಿ. ನೋಡಿ ಈ ಥರ ನಾವೇನು ಮಾಡ್ತೀವಿ ಅಂದರೆ ಬ್ರಾಂಚ್ ಸ್ಟಾಕ್ ಅಕೌಂಟ್ನ ಪ್ರಿಪೇರ್ ಮಾಡ್ತೀವಿ. ಸೊ ಬ್ರಾಂಚ್ ಸ್ಟಾಕ್ ಅಕೌಂಟ್ ಪ್ರಿಪೇರ್ ಮಾಡಿ ಇದನ್ನ ಈ ಒಂದು ಕಾನ್ಸೆಪ್ಟ್ನ ತುಂಬ ತಲೆ ತುಂಬಿಸ್ಕೊಂಡು ಜಾಸ್ತಿ ಇಂಪಾರ್ಟೆಂಟ್ ಅಂತ ತಗೊಳ್ಬಾರ್ದು. ಅದನ್ನ ಈಸಿಯಾಗಿ ತಗೊಳ್ಬೇಕು. ಸ್ಟಾಕ್ ಎಲ್ಲಿರುತ್ತೆ, ಗೋಡೌನ್ ಬರೋದನ್ನೆಲ್ಲ ಡೆಬಿಟ್ ಮಾಡೋದು, ಗೋಡೌನ್ ಹೊರಗೆ ಹೋಗಿದ್ದೆಲ್ಲ ಕ್ರೆಡಿಟ್ ಮಾಡೋದು. ಇಷ್ಟನ್ನ ಕಾಮನ್ ಸೆನ್ಸ್ ಆಗಿ ನಾವು ಮೈಂಡಲ್ಲಿ ಇಟ್ಕೊಂಡ್ಬಿಟ್ರೆ ಯಾವಾಗ ಬೇಕಾದ್ರೂ ಬ್ರಾಂಚ್ ಸ್ಟಾಕ್ ಅಕೌಂಟ್ ಅಂತ ಬಂದಾಗ ಈಸಿಯಾಗಿ ಬ್ರಾಂಚ್ ಸ್ಟಾಕ್ ಅಕೌಂಟ್ನ ನಾವು ಪ್ರಿಪೇರ್ ಮಾಡ್ಬೋದು. ಸೊ ಇದನ್ನ ಯಾವಾಗ ಪ್ರಿಪೇರ್ ಮಾಡಬೇಕು ಅಂತ ಯಾವಾಗ ಪ್ರಿಪೇರ್ ಮಾಡಬೇಕು? ಯಾವ್ದಾದ್ರು ನಿಮಗೆ ಇಲ್ಲಿ ಒಂದು 8 ಐಟಮ್ ಬರ್ದೀವಿ ನಾವು ಅಕೌಂಟಲ್ಲಿ, 9 ಐಟಮು. ಈ ಕಡೆ 9 ಐಟಮ್ ಇದೆ, ಈ ಕಡೆ 8 ಐಟಮ್ 4 ಇದೆ, 5 4 9 ಐಟಮ್ ಇದಾವೆ. 9 ಐಟಮಲ್ಲಿ ಎಲ್ಲ ಐಟಮ್ ಕೊಟ್ಟು ಒಂದನ್ನ ಕೊಟ್ಟಿಲ್ಲ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ರೆ ನೀವು ಬ್ರಾಂಚ್ ಸ್ಟಾಕ್ ಅಕೌಂಟ್ನ ಮಾಡಬೇಕು. ಸಾಮಾನ್ಯವಾಗಿ ಯಾವಾಗ ಪ್ರಿಪೇರ್ ಮಾಡ್ಬೇಕಂದ್ರೆ, ಇಫ್ ದ ಓಪನಿಂಗ್ ಸ್ಟಾಕ್ or ಕ್ಲೋಸಿಂಗ್ ಸ್ಟಾಕ್ ಈಸ್ ನಾಟ್ given in the problem, when we need to open the ಬ್ರಾಂಚ್ ಸ್ಟಾಕ್ ಅಕೌಂಟ್ ಅಂದ್ರೆ ಓಪನಿಂಗ್ ಸ್ಟಾಕ್ ಕೊಟ್ಟಿಲ್ಲ ಅಂದಾಗ. ಎಕ್ಸಾಮ್ ಅಲ್ಲಿ ಏನ್ ಮಾಡಿರ್ತಾರೆ, 14 ಮಾರ್ಕ್ಸ್ ಅಲ್ಲಿ ನಿಮ್ಗೆ ಒಂದು 15ರಿಂದ 18 ಐಟಮ್ ಕೊಟ್ಟಿರ್ತಾರೆ. ಆ 15 ಐಟಮ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ಓಪನಿಂಗ್ ಡೇಟಲ್ಲಿ ಏನೇನಿತ್ತು, ಓಪನಿಂಗ್ ಬ್ಯಾಲೆನ್ಸ್ ಅಲ್ಲಿ ಕೊಟ್ಟಿರ್ತಾರೆ. ಡೇಟಾರ್ಸ್ ಅಮೌಂಟ್ ಕೊಟ್ಟಿರ್ತಾರೆ, ಪೆಟಿ ಕ್ಯಾಶ್ ಅಮೌಂಟ್ ಕೊಟ್ಟಿರ್ತಾರೆ, ಸ್ಟಾಕ್ ಅಂತ ಕೊಟ್ಬಿಟ್ಟು ಕ್ವಶನ್ ಮಾರ್ಕ್ ಹಾಕಿರ್ತಾರೆ. ಕ್ವಶನ್ ಮಾರ್ಕ್ ಅಂದ್ರೆ ಅಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡ್ಲೇಬೇಕಂತ. ಅಂತ ಟೈಮಲ್ಲಿ ನೀವು ಏನ್ ಮಾಡ್ಬೇಕಂದ್ರೆ ಬ್ರಾಂಚ್ ಸ್ಟಾಕ್ ಅಕೌಂಟ್ ನ ಪ್ರಿಪೇರ್ ಮಾಡಬೇಕು. ಒಂದ್ ವೇಳೆ ಅದೇ 14 ಮಾರ್ಕ್ಸ್ ಕ್ವಶನ್ ಅಲ್ಲಿ ಡೇಟಾಸ್ ಕೊಟ್ಟಿದ್ದಾರೆ, ಓಕೆ, ಪೆಟಿ ಕ್ಯಾಶ್ ಕೊಟ್ಟಿದ್ದಾರೆ, ಸ್ಟಾಕ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅಂದ್ರೆ ನೀವೇನ್ ಅನ್ಕೊಳ್ಬೇಕಂದ್ರೆ ಓಪನಿಂಗ್ ಸ್ಟಾಕ್ ಏನು ಇರಲಿಲ್ಲ, ಇಲ್ಲ ಹೊಸ ಬ್ರಾಂಚ್ ಅದು, ಆ ಥರ ಅನ್ಕೊಳ್ಬೇಕು. ಕ್ವಶನ್ ಮಾರ್ಕ್ ಹಾಕಿದ್ರೆ ಮಾತ್ರನೇ ಓಪನಿಂಗ್ ಸ್ಟಾಕ್ ಕ್ಯಾಲ್ಕುಲೇಟ್ ಮಾಡಲೇಬೇಕು, ಮತ್ತೆ ಅವಾಗ ಬ್ರಾಂಚ್ ಸ್ಟಾಕ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕು. ಮತ್ತೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಆದಾಗ ಕೂಡ ಪ್ರಾಬ್ಲಮ್ ಅಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂತ ಕ್ವಶನ್ ಆಗಲಿ ಕೊಡದೇ ಇರಲಿ ಏನು ಹೇಳ್ದೇ ಇದ್ರು ಕೂಡ ನೀವು ಕ್ಲೋಸಿಂಗ್ ಸ್ಟಾಕ್ನ ನೀವು ಕ್ಯಾಲ್ಕುಲೇಟ್ ಮಾಡಲೇಬೇಕಾಗತ್ತೆ. ಅಂತ ಟೈಮಲ್ಲಿ ನಾವು ಬ್ರಾಂಚ್ ಸ್ಟಾಕ್ ಅಕೌಂಟ್ನ ಪ್ರಿಪೇರ್ ಮಾಡ್ಕೊಳ್ತೇವೆ. ಸ್ನೇಹಿತರೆ, ಈಗ ನಾವು ಬ್ರಾಂಚ್ ಸ್ಟಾಕ್ ಅಕೌಂಟ್ ಬಗ್ಗೆ ತಿಳ್ಕೊಂಡ್ವಿ. ಇದೇ ರೀತಿ ನಾವು ಬ್ರಾಂಚ್ ಡೆಟಾರ್ಸ್ ಅಕೌಂಟು, ಮತ್ತೆ ಬ್ರಾಂಚ್ ಪೆಟಿ ಕ್ಯಾಶ್ ಅಕೌಂಟು, ಮತ್ತೆ ಓವರ್ ಆಲ್ ಬ್ರಾಂಚ್ ಅಕೌಂಟ್ ಹೆಂಗೆ ಪ್ರಿಪೇರ್ ಮಾಡೋದನ್ನ ತಿಳ್ಕೊಂಡ್ಬಿಟ್ರೆ ಇವೆಲ್ಲ ಥಿಯರಿ ಪೋರ್ಷನ್ಸ್. ಇದನ್ನ ತಿಳ್ಕೊಂಡ್ಬಿಟ್ರೆ ನಮಗೆ ನಾವು ಲೆಕ್ಕ ಮಾಡುವಾಗ ಈಸಿಯಾಗಿ ಲೆಕ್ಕ ಮಾಡೋಕ್ಕಾಗತ್ತೆ. ಸ್ನೇಹಿತರೆ, ಮುಂದಿನ ಯಾರಾದರೂ ನೀವು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಯಾವ್ದಾದ್ರು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮತ್ತೆ ಮುಂದಿನ ವಿಡಿಯೋ ಸೆಷನ್ ಅಲ್ಲಿ ಮತ್ತೊಂದು ಟಾಪಿಕ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.